ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಎ.ಟಿ.ಎಂ ಕಾರ್ಡ್ ಇಲ್ಲದೇನೆ ಎ.ಟಿ.ಎಂ ಮಷೀನ್ ನಲ್ಲಿ ಕಾರ್ಡ್ಲೆಸ್ ಡೆಪಾಸಿಟ್ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು, ನಿಮ್ಮ ಹತ್ರ ಬ್ಯಾಂಕ್ ಅಕೌಂಟ್ ನಂಬರ್ ಹಾಗೆ ಮೊಬೈಲ್ ನಂಬರ್ ಇದ್ರೆ ಆಯ್ತು, ನೀವು ಎ.ಟಿ.ಎಂ ಮಷೀನ್ ನಿಂದ ಯಾವ ಬ್ಯಾಂಕ್ಗೆ ಬೇಕಾದ್ರೂ ನೀವು ದುಡ್ಡನ್ನ ಟ್ರಾನ್ಸ್ಫರ್ ಮಾಡಬಹುದು. ಯಾವ ರೀತಿಯಾಗಿ ನೀವು ಡೆಪಾಸಿಟ್ ಮಾಡಬಹುದು, ಹಾಗೆ ಇದಕ್ಕೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟಿದೆ, ಹಾಗೆ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಾನೀಗ SBI ಬ್ಯಾಂಕ್ ATMಗೆ ಬಂದಿದ್ದೇನೆ. ಪ್ರತಿಯೊಂದು ATM ಕೂಡ ಸ್ವಲ್ಪ ಚೇಂಜಸ್ ಇರುತ್ತೆ ಪ್ರೊಸೆಸ್. ಈಗ ನಾನು SBI ದಿಂದ ನಿಮ್ಗೆ ಹೇಳ್ಕೊಡ್ತಾ ಇದ್ದೇನೆ. ಇಲ್ಲಿ SBI ಬ್ಯಾಂಕ್ ATM ಅಲ್ಲಿ ನೀವು SBIಗೂ ಕೂಡ ಟ್ರಾನ್ಸ್ಫರ್ ಮಾಡಬಹುದು, ಹಾಗೆ ಬೇರೆ ಬ್ಯಾಂಕ್ ಅಕೌಂಟ್ಗೂ ಟ್ರಾನ್ಸ್ಫರ್ ಮಾಡಬಹುದು. SBIಗೆ ಮಾಡಿದ್ರೆ ನಿಮ್ಗೆ ಏನು ಚಾರ್ಜಸ್ ಇರಲ್ಲ, ಹಾಗೆ ಬೇರೆ ಬ್ಯಾಂಕ್ ಅಕೌಂಟ್ಗೆ ನೀವು SBI ಇಂದ ಟ್ರಾನ್ಸ್ಫರ್ ಮಾಡ್ತೀರಾ ಅಂತಂದ್ರೆ ಚಾರ್ಜಸ್ ಇರುತ್ತೆ. ಬಟ್ ನೀವು SBIಗೆ ಮಾಡೋದಾದ್ರೆ ಯಾವುದೇ ಚಾರ್ಜಸ್ ಇರಲ್ಲ. ಬಟ್ ಏನಂದ್ರೆ ಮ್ಯಾಕ್ಸಿಮಮ್ ಲಿಮಿಟ್ ನೀವು ಕಾರ್ಡ್ಲೆಸ್ ಅಂದ್ರೆ ವಿತ್ ಕಾರ್ಡ್ ಇಲ್ಲದೇನೆ ನೀವು ಮ್ಯಾಕ್ಸಿಮಮ್ ಅಂದ್ರೆ 49,900 ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಬಹುದು. ಹಾಗೆ ಕಾರ್ಡ್ಲೆಸ್ ಡೆಪಾಸಿಟ್ ಮಾಡೋದಾದ್ರೆ ಇನ್ನೊಂದು ಕಂಡೀಷನ್ ಏನಂದ್ರೆ, ನೀವಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಮಾತ್ರ ಫ್ರೀ ಇರುತ್ತೆ. ಅಂದ್ರೆ ಆ ಟೈಮಿಂಗ್ ಒಳಗೆ ಮಾಡಿದ್ರೆ ನೀವು ಯಾವುದೇ ಚಾರ್ಜಸ್ ಇರಲ್ಲ. ಇದು ನಮಗೆ ವಿತೌಟ್ ಕಾರ್ಡ್ ಅಷ್ಟೇ. ಅಂತಂದ್ರೆ ನೀವು ಕಾರ್ಡ್ ಹಾಕಿ ಮಾಡೋದಾದ್ರೆ ಇವೆಲ್ಲ ಟೈಮಿಂಗ್ಸ್ ಹಾಗೆ ಚಾರ್ಜಸ್ ಇರಲ್ಲ. ನಿಮ್ಗೇನಾದ್ರೂ ATM ಕಾರ್ಡ್ ಹಾಕಿ ಯಾವ ರೀತಿಯಾಗಿ ಡೆಪಾಸಿಟ್ ಮಾಡೋದು ಗೊತ್ತಿಲ್ಲದೆ ಇದ್ರೆ ಆ ವಿಡಿಯೋ ಬೇಕಿದ್ರೆ ನೀವು ನೋಡಬಹುದು. ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೇನೆ, ನೀವು ನನ್ನ ಚಾನೆಲ್ ನ ಚೆಕ್ ಮಾಡ್ಕೊಳ್ಳಿ. ಈಗ ಯಾವ ರೀತಿಯಾಗಿ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ನಿಮ್ಗೆ ನಾನು ATM ನ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನೀವು ATMಗೆ ಹೋಗ್ಬಿಟ್ಟು ಅಲ್ಲಿ ಕೆಳಗಡೆ ಕಾರ್ಡ್ಲೆಸ್ ಡೆಪಾಸಿಟ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದಕ್ಕೆ ನೀವು ಕಾರ್ಡ್ ಹಾಕ್ಬೇಕಂತಿಲ್ಲ. ನಂತರ ಲ್ಯಾಂಗ್ವೇಜ್ ಬರುತ್ತೆ, ಇಂಗ್ಲಿಷ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮಗೆ ಮೊಬೈಲ್ ನಂಬರ್ ಕೇಳ್ತಾ ಇದೆ. ಯಾವ ಮೊಬೈಲ್ ನಂಬರ್ ಹಾಕ್ಬೇಕಂತಂದ್ರೆ ನೀವು ಯಾವ ಒಂದು ಅಕೌಂಟ್ಗೆ ಡೆಪಾಸಿಟ್ ಮಾಡ್ತೀರಾ ನೋಡಿ ಆ ಅಕೌಂಟ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಹಾಕಿ. ನಂತರ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಅಲ್ಲಿ ಸೇವಿಂಗ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಕೌಂಟ್ ಕರೆಂಟ್ ಆಗಿದ್ರೆ ಕರೆಂಟ್ ಕೂಡ ಮಾಡ್ಕೊಳ್ಬಹುದು. ನಂತರ ನಿಮ್ಮ ಅಕೌಂಟ್ ನಂಬರ್ ಕೇಳ್ತಾ ಇದೆ. ನೀವು ಇಲ್ಲಿ ಆದಷ್ಟು ಬೇಗ ಅಕೌಂಟ್ ನಂಬರ್ ಹಾಕಬೇಕಾಗತ್ತೆ. ಜಾಸ್ತಿ ಡಿಲೇ ಮಾಡಿದ್ರೆ ಟೈಮ್ ಔಟ್ ಆಗುತ್ತೆ. ನಂತರ ನೀವು ಆದಷ್ಟು ಬೇಗ ಅಕೌಂಟ್ ನಂಬರ್ನ ಎಂಟ್ರಿ ಮಾಡ್ಕೊಳ್ಳಿ. ಯಾವ ಅಕೌಂಟ್ಗೆ ಡೆಪಾಸಿಟ್ ಮಾಡಬೇಕು ನೋಡಿ ಆ ಒಂದು ಅಕೌಂಟ್ ನಂಬರ್ನ ಹಾಕೊಳ್ಳಿ. ನಂತರ ನೀವು ಪ್ರೆಸ್ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಹಾಕಿದ ಅಕೌಂಟ್ ಡೀಟೇಲ್ಸ್ ಎಲ್ಲ ಬರುತ್ತೆ, ಯಾವ ಬ್ಯಾಂಕ್ ಅಕೌಂಟ್ ಹಾಗೆ ಅವರ ಹೆಸರು ಎಲ್ಲ ಬರುತ್ತೆ. ಎಲ್ಲ ಕರೆಕ್ಟ್ ಆಗಿದೆಯೋ ಅಂತ ಚೆಕ್ ಮಾಡ್ಕೊಳ್ಳಿ. ನಂತರ ಎಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ಅಮೌಂಟ್ ಹಾಕ್ಲಿಕ್ಕೆ ಬರುತ್ತೆ. ನೀವು ಎಷ್ಟು ಅಮೌಂಟ್ ಡೆಪಾಸಿಟ್ ಮಾಡಬೇಕು ಅಂತ ಇದ್ದೀರೋ ಕೆಳಗಡೆ ಮಷೀನ್ ಅಲ್ಲಿ ನೀವು ಹಾಕೊಳ್ಬೇಕಾಗುತ್ತೆ. ನೀವು ಇದರಲ್ಲಿ 100, 200, 500 ರೂಪಾಯಿ ಮಾತ್ರ ಡೆಪಾಸಿಟ್ ಮಾಡಬಹುದು. ಬಾಕಿ ಅಮೌಂಟ್ ಡೆಪಾಸಿಟ್ ಮಾಡ್ಲಿಕ್ಕೆ ಬರಲ್ಲ. ಹಾಕಿದ ತಕ್ಷಣ ಎಂಟರ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಗೆ ಇಲ್ಲಿ ಕ್ಯಾಶ್ ವ್ಯಾಲಿಡೇಟಿಂಗ್ ಟೈಮ್ ತಗೊಳುತ್ತೆ, ನೀವು ವೇಟ್ ಮಾಡಬೇಕಾಗುತ್ತೆ. ನಿಮ್ಮ ಅಮೌಂಟ್ ಕೌಂಟಿಂಗ್ ಆಗುತ್ತೆ ಇದರಲ್ಲಿ. ನಂತರ ನೀವು ಡೆಪಾಸಿಟ್ ಮಾಡಿದ ಅಮೌಂಟ್ ಡೀಟೇಲ್ಸ್ ಬರುತ್ತೆ, ಅದು ಕರೆಕ್ಟ್ ಆಗಿದ್ರೆ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಾದ್ರೆ ರಿಟರ್ನ್ ಬಂತು ಅಂದ್ರೆ ಇನ್ನೊಂದ್ಸರಿ ನೋಟ್ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿ ಹಾಕಬೇಕಾಗುತ್ತೆ. ನಂತರ ನಿಮ್ಮ ಅಮೌಂಟ್ ಡೆಪಾಸಿಟ್ ಆದ ತಕ್ಷಣ ಈ ರೀತಿ ರಿಸಿಪ್ಟ್ ಬರುತ್ತೆ. ರಿಸಿಪ್ಟ್ ಬಂದ ತಕ್ಷಣ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಅಂತ ಬಂದ್ರೆ ನಿಮ್ಮ ಒಂದು ಡೆಪಾಸಿಟ್ ಕಂಪ್ಲೀಟ್ ಆಯಿತು ಅಂತ ಅರ್ಥ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.